ಶ್ರೀರಮಣ ಹೊಳೆ ರಮಣ ಹೊಳೆ ಶ್ರೀರಮಣ ಹೊಳೆ ರಮಣ ಹೊಳೆ ಶ್ರೀರಮಣ ಹೊಳೆ ರಮಣ ಹೊಳೆ ಶ್ರೀರಮಣ ಹೊಳೆ ಹೊಳೆಯುತ್ತ ಚಿಮ್ಮುತ್ತ ಭುವಿಯ ನೆಟಪುತ ಹರುಷ ಪ್ರವಾಹದ ಪ್ರೀತಿ ಹೊಳೆ ಆತ್ಮವಿಚಾರದ ದಾರಿಯ ತೋರುತ್ತ ಜ್ಞಾನದ ಜ್ಯೋತಿಯ ಪೂರ್ಣ ಹೊಳೆ ಇದು ರಮಣ ಹೊಳೆ ಶ್ರೀರಮಣ ಹೊಳೆ ರಮಣ ಹೊಳೆ ಶ್ರೀರಮಣ ಹೊಳೆ ತಿರುಚುಳಿಯಲೆದ್ದು ಮಧುರೆಗೆ ಬಂದು ಕರ್ಣವದೆದ್ದ ಜ್ಞಾನ ಹೊಳೆ ಅರುಣಾಚಲನ ಸ್ಮರಣದಿ ಮುಟ್ಟಿ ಅರುಣಿಗೆ ಸೇರಿದ ಭಕ್ತಿ ಹೊಳೆ ಇದು ಪ್ರೀತಿ ಹೊಳೆ ಇದು ಶಾಂತಿ ಹೊಳೆ ಇದು ಜ್ಞಾನ ಹೊಳೆ ಅಂತರಂಗದ ಮಧುರ ಕರೆ ರಮಣ ಹೊಳೆ ಶ್ರೀರಮಣ ಹೊಳೆ ರಮಣ ಹೊಳೆ ಶ್ರೀರಮಣ ಹೊಳೆ ರಮಣ ಹೊಳೆ ರಮಣ ಹೊಳೆ ರಮಣ ಹೊಳೆ ರಮಣ ಹೊಳೆ ರಮಣ ಹೊಳೆ ರಮಣ ಹೊಳೆ. ಯತಿಗಳಾದ ಯೋಗನಾಥರು ನಿಮ್ಮ ದರ್ಶನ ಬಯಸಿದರು. ನನ್ನ ಭಾಗ್ಯ ಗಣಪತಿ ಮುನಿಗಳಿಂದ ತಮ್ಮ ದರ್ಶನ ಪಡೆದಂತಾಯಿತು. ಯತಿಗಳು ತಮ್ಮ ವಿಚಾರಗಳನ್ನು ನಿಮ್ಮಲ್ಲಿ ನಿವೇದಿಸಿಕೊಳ್ಳಲು ಬಯಸಿದ್ದಾರೆ. ಮಹರ್ಷಿಯೇ, ಸಮಾಜಕ್ಕೂ ಸಮಾಜದಲ್ಲಿರುವ ವ್ಯಕ್ತಿಗಳಿಗೂ ಇರುವ ಸಂಬಂಧ ಎಂಥದ್ದು? ಸಮಾಜದ ಹಿತದೃಷ್ಟಿಯಿಂದ ತಾವು ವಿವರಿಸಬೇಕು. ಸಾಧುಶ್ರೇಷ್ಠನೇ, ನಾನಾ ರೀತಿಯ ಸಂಪ್ರದಾಯಗಳನ್ನು ಅನುಸರಿಸುವ ಜನರಿರುವ ಸಮಾಜದಲ್ಲಿ ಸಮಾಜವನ್ನು ಶರೀರವೆಂದು, ವ್ಯಕ್ತಿಗಳನ್ನು ಅವಯವಗಳೆಂದು ತಿಳಿಯಬೇಕು. ಶರೀರಕ್ಕೆ ಅಂಗವು ಸಹಾಯವನ್ನು ಮಾಡಿ ಅಭಿವೃದ್ಧಿಯಾಗುವಂತೆ ಸಮಾಜಕ್ಕೆ ಉಪಕಾರ ಮಾಡುವ ವ್ಯಕ್ತಿಯು ಅಭಿವೃದ್ಧಿಗೆ ಬರುತ್ತಾನೆ. ಮನಸ್ಸಿನಿಂದ, ಮಾತಿನಿಂದ ಮತ್ತು ಶರೀರದಿಂದ ಸಮಾಜಕ್ಕೆ ಒಳಿತೇ ಆಗುವಂತೆ ತಾನು ನಡೆದುಕೊಳ್ಳಬೇಕು. ತನ್ನಂತೆ ಇತರರೂ ನಡೆದುಕೊಳ್ಳಬೇಕೆಂದು ತನಗೆ ಸೇರಿದವರನ್ನು ಎಚ್ಚರಿಸಬೇಕು. ಮಹರ್ಷಿಗಳೇ, ಭೂಮಿಯಲ್ಲಿ ಮಾನವರ ಸಮಾಜದ ಎಲ್ಲಾ ವರ್ಗಗಳಿಂದಲೂ ಹೊಂದಲ್ಪಡಬೇಕಾದ ಅತ್ಯುತ್ತಮ ಗುರಿ ಯಾವುದು? ಸಮತೆಯ ಆಧಾರದ ಮೇಲೆ ನಿಂತಿರುವ ಸೋದರ ಭಾವನೆಯೇ ಎಲ್ಲ ಮಾನವ ಸಮಾಜದಿಂದಲೂ ಒಟ್ಟಿನಲ್ಲಿ ಹೊಂದಲ್ಪಡಬೇಕಾದ ಗುರಿಯಾಗಿದೆ. ಪರಸ್ಪರ ಸಮತೆ, ಸೋದರ ಭಾವದಿಂದ ಮನುಷ್ಯರಲ್ಲಿ ಉತ್ತಮವಾದ ಶಾಂತಿ ನೆಲೆಸುತ್ತದೆ. ಆಗ ಈ ಭೂಮಿಯೆಲ್ಲವೂ ಒಂದೇ ಮನೆಯಂತೆ ಅಭಿವೃದ್ಧಿಗೆ ಬಂದು ಸುಖಮಯವಾಗುತ್ತದೆ. ಭಗವಾನ್, ನಿಮ್ಮ ಈ ಸಂದೇಶ ಎಲ್ಲ ಮಾನವರ ಹೃದಯದಲ್ಲಿ ನೆಲೆಸಬೇಕು. ಸ್ವಾರ್ಥ ಸಾಧಕರ, ಬಡವರ, ವೈರಿಗಳ ಹೃದಯಕ್ಕೆ ನಾಟಬೇಕು. ಅವರ ಕಲ್ಲು ಹೃದಯ ನಿಮ್ಮ ಈ ಅಮೃತವಾಣಿಯಿಂದ ಬೆಣ್ಣೆಯಾಗಿ ಕರಗಲಿ, ಎಲ್ಲೆಲ್ಲೂ ಭಾವೈಕ್ಯ ಹರಡಲಿ. ಭಗವಾನ್, ನಿಮ್ಮ ಉವಾಚಗಳನ್ನೆಲ್ಲ ಸಂಗ್ರಹಿಸಿದ್ದೇನೆ. ಇವುಗಳನ್ನೆಲ್ಲ ಸಾಧಕರಿಗೆ ಅನುಕೂಲವಾಗುವಂತೆ 18 ಅಧ್ಯಾಯಗಳನ್ನಾಗಿ ಮಾಡಿ ರಮಣಗೀತಾ ಎಂದು ರಚಿಸುವೆ. ತಾವು ಅನುಗ್ರಹಿಸಬೇಕು. ಅಮ್ಮ, ನಿನ್ನ ಇಚ್ಛೆಯಂತೆ ನಾನು ನಿನ್ನ ಜೊತೆಲಿರೋಕೆ ಬಂದೆ. ನಾಗಸುಂದರಂ, ಕಡೆಗಾಲದಲ್ಲಿ ನನ್ನ ಕಿರಿಮಗನಾದ ನೀನು ಕೂಡ ನನ್ನ ಬಳಿಗೆ ಬಂದ್ಯಲ್ಲಪ್ಪ, ತುಂಬ ಸಂತೋಷ. ಜ್ಞಾನದ ಉರಿಯನ್ನು ಎಬ್ಬಿಸಿ ಕರಿಯೋ, ಜ್ಞಾನದ ಉರಿಯ
ಸಖಿಯನ್ನು ಎಬ್ಬಿಸಿ ಕರೆಯೋ ಬರಲಿದೆ ಹಪ್ಪಳವೇ ಬರಲಿದೆ ಹಪ್ಪಳವೇ ಸವಿದು ಚಪ್ಪರಿಸಿ ನೋಡೋ ಅಡಗಿದೆ ಸವಿದು ಚಪ್ಪರಿಸಿ ನೋಡೋ ಅಡಗಿದೆ ಮಾಯೆಯ ಸಪ್ಪಳವೇ ಮಾಯೆಯ ಸಪ್ಪಳವೇ ತಿಳಿನಿ ಹಪ್ಪಳ ಮಾಡುವುದಾ ತಿಳಿನಿ ಹಪ್ಪಳ ಮಾಡುವುದಾ ಸುಖಿಸೋ ಸವಿದು ಅದರ ಹದ 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 ವೆಂಕಟರಾಮನ್ನು ನಾನು ಬಾಲ್ಯ ಸ್ನೇಹಿತರು, ಕ್ಲಾಸ್ಮೇಟ್ಸ್. ಇವತ್ತು ಭಗವಾನ್ ರಮಣ ಮಹರ್ಷಿಗಳು. ನಾನು ಭೂಮಿ, ಅವರು ಆಕಾಶ. 26 ವರ್ಷಗಳೇ ಕಳೆದು ಹೋದು ಇನ್ನೂ ನನ್ನ ನೆನಪಿಟ್ಕೊಂಡಿರ್ತಾರೆ ಅಂದ್ರೆ ಗಾಳಿಗೋಪುರವೇ ಸರಿ. ಆಯ್ತು, ಎಲ್ಲ ಜನರ ಹಾಗೆ ನಾನು ಅವ್ರ ದರ್ಶನ ಮಾಡಿಕೊಂಡು ಹೋದ್ರಾಯ್ತು. ಅಮ್ಮ, ನನ್ನ ಕ್ಲಾಸ್ಮೇಟ್ ರಂಗನ್ ಬರ್ತಿದ್ದಾನೆ. ಭಗವಾನ್, ರಂಗ, ಅಮ್ಮ, 26 ವರ್ಷಗಳ ಮೇಲೆ ನಾನು ನೋಡ್ತಾ ಇದ್ದೀನಿ. ಆದರೂ ನೀವಿಬ್ರು ಈ ಬಡಪಾಯಿನ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಿ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲಮ್ಮ, ನನಗೆ ನಂಬೋಕೆ ಆಗ್ತಿಲ್ಲ. ಯಾಕೆ ರಂಗನ್? ವಿರೂಪಾಕ್ಷ ಗುಹೆಯಲ್ಲಿ ನಾನಿದ್ದಾಗ ನೀನು ನಿನ್ನ ಹೆಂಡತಿ ಇಬ್ರು ಜೊತೆಲಿ ಬಂದು ನನ್ನ ಮಾತಾಡಿಸದೆ ಹಾಗೆ ಹೋಗ್ಲಿಲ್ವೇ? ನಿಜ ಅಮ್ಮ, ನಿಜ. ಇವರು ವಿರೂಪಾಕ್ಷ ಗುಹೆಯಲ್ಲಿದ್ದಾಗ ನಾನು ನನ್ನ ಹೆಂಡತಿ ಬಂದಿದ್ವಿ. ದೂರದಿಂದಲೇ ನಮಸ್ಕಾರ ಮಾಡಿ ಹೊರಟೋದ್ರಿ. ಆದರೂ ಇವರು ನಮ್ಮನ್ನು ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂದ್ರೆ ನಂಬೋಕಾಗ್ತಿಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಅಮ್ಮ, ಅವನು ಹಸ್ತಿದ್ದಾನೆ, ಊಟಕ್ಕೆ ಬಡ್ಸಮ್ಮ. ಬಾ ರಂಗ, ಬಾ. ಮತ್ತೆ ನೀವಿಬ್ರು ಜೊತೆಲಿ ಕೂತ್ಕೊಂಡು ಊಟ ಮಾಡೋದನ್ನ ನಾನು ಕಣ್ ತುಂಬ ನೋಡ್ತೀನಿ. ಜೊತೆ ಕೂತ್ಕೊಂಡು ಊಟ ಮಾಡೋದನ್ನ ನೋಡಿ ನನಗೆ ನಿಮ್ಮ ಬಾಲ್ಯ ದಿನಗಳ ಜ್ಞಾಪಕ ಬರ್ತಾ ಇದೆ. ಭಗವಾನ್,
ತಾವು ಮದುವೆ ಬಿಟ್ಟು ಬರೋ ಹಿಂದಿನ ದಿನ ಸಹಿತ ನಾವಿಬ್ಬರೂ ಜೊತೆಲೇ ಆಟಾಡ್ತಾ ಇದ್ವಿ. ತಾವು ಸಹಜವಾಗೇ ಇದ್ರಿ. ನಾನು ತಮ್ಮ ಪರಮ ಆಪ್ತ ಸ್ನೇಹಿತ. ತಾವು ಮದುವೆ ಬಿಟ್ಟು ಬರೋ ಸುಳುವನ್ನು ನನಗೂ ಕೂಡ ಕೊಡದೆ ಬಂದ್ಬಿಟ್ರಲ್ಲ. ರಂಗನ್, ನಾನು ಸಹಜವಾಗಿ ಎಲ್ಲರಂತೆ ಪ್ರಯಾಣಿಕನಾಗಿ ಬಂದೆ. ಒಂದು ಅತೀವ ದೈವಿ ಶಕ್ತಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂತು. ಎಲ್ಲವೂ ನನಗೆ ಅರಿವಿಲ್ಲದಂತೆಯೇ ನಡೆದು ಹೋಯಿತು. ತಮ್ಮಲ್ಲಿ ಒಂದು ವಿಚಾರ ಕೇಳಬೇಕು ಅಂತಿದ್ದೀನಿ. ತಾವು ಸಾವನ್ನು ಅನುಭವಿಸಿದಿರಂತೆ, ಏನದು? ಒಂದು ದಿನ ನನ್ನ ಚಿಕ್ಕಪ್ಪನ ಮನೆ ಮಹಡಿಯಲ್ಲಿ ನಾನೊಬ್ಬನೇ ಕೂತಿದ್ದೆ. ಆರೋಗ್ಯವಾಗೇ ಇದ್ದೆ. ಸಾವಿನ ಭೀತಿ ಹಠಾತ್ತನೆ ನನ್ನನ್ನು ಆವರಿಸ್ತು. ಯಾಕೆ ಹಾಗನ್ನಿಸ್ತು ಅಂತ ಹೇಳೋದು ಅಸಾಧ್ಯ. ನಾನು ಸಾಯಲಿದ್ದೇನೆ ಅಂತ ಗೊತ್ತಾಗಿ ಏನು ಮಾಡಬೇಕು ಅನ್ನೋ ವಿಚಾರ ಮಾಡಿದೆ. ವಿಚಾರ ಮಾರ್ಗದಲ್ಲಿ ಚಿಂತನೆ ಮಾಡಿದೆ. ಈಗ ನನಗೆ ಸಾವು ಬಂದಿದೆ. ಸಾವು ಎಂದರೇನು? ಯಾವುದು ಸಾಯುತ್ತದೆ? ಈ ದೇಹ ಸಾಯುತ್ತದೆ. ಹಾಗಾದರೆ ನಾನು ಯಾರು? ಈ ದೇಹದ ಸಾವಿನಿಂದ ನಾನು ಸತ್ತಿರುವೆನೆ? ಈ ದೇಹ ಮೂಕ, ಜಡ. ನಾನು 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 ಈ ದೇಹದಿಂದ ಹೊರತಾದ ಅತೀತವಾದ ಚೈತನ್ಯ, ಸರ್ವವ್ಯಾಪಿ ಚೈತನ್ಯ. ಸಾವು ನನ್ನನ್ನು ಸ್ಪರ್ಶಿಸಲಾರದು. ನಾನು ಅಮರಚೇತನ, ನಾನು ಅಮರಚೇತನ, ನಾನು ಅಮರಚೇತನ. ಏನು ಅಂದರೆ, ಇನ್ನು ಎಷ್ಟು ದಿವಸ ಅಂತ ಈ ಉಪವಾಸ ವನವಾಸ ಮಾಡೋದು? ಹಸಿದ ಕಂಗಾಲಾಗಿರೋ ಮಕ್ಕಳನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ರೀ. ಏನಾದರೂ ದಾರಿ ಮಾಡಿ. ಇಲ್ದಿದ್ರೆ ನಾನು ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಷ್ಟೇ. ರಮಣ, ನೀನೇ ಅವರನ್ನು ಸಲಹು. ನಾನು ನಿಸ್ಸಹಾಯಕ. ದಾರಿಯನು ಬೆಳಗುವ ಅರುಣ ಏತಕ್ಕೆ ನಿನಗಾರಗಳೇ? ಯಾವ ದಾರಿಯನು ಬೆಳಗುವ ಅರುಣ ಏತಕ್ಕೆ ನಿನಗಾರಗಳೇ? ಕನ್ನವರನು ಕೈ ಬಿಡುವ ನಿರಮಣ ಏತಕ್ಕೆ ಯೋಚನೆ
ಹೊಳೆ. ಯಾಕೆ ರಂಗ ಕಣ್ಣೀರು? ಮನೇಲಿ ತೊಂದರೆ ಅಂತನಾ? ಭಗವಾನ್, ನನ್ನ ಕಷ್ಟ ನನಗೇ ಇರಲಿ, ನಿಮ್ಮ ಕೃಪೆ ಹೊಂದಿದ್ರೆ ಸಾಕು. ನಿನಗೆ ವರ್ಷಕ್ಕೆ 10,000 ರೂಪಾಯಿ ಅಷ್ಟು ಸಂಪಾದನೆ ಸಿಕ್ಕಿದ್ರೆ ನಿನ್ನ ಸಂಸಾರ ಸುಖವಾಗಿರ್ಬಲ್ದೆ? ಭಗವಾನ್, ನಾನು ಮದ್ರಾಸ್ಗೆ ಹೋಗ್ತಾ ಇದ್ದೀನಿ. ಕೆಲಸ ಹುಡ್ಕೋಕ್ ಪ್ರಯತ್ನ ಪಡ್ತೀನಿ, ಬರ್ತೀನಿ. ಭಗವಾನ್, ನಿಮ್ಗೊಂದು ಪತ್ರ ಬಂದಿದೆ. ಅಮ್ಮ, ರಂಗನ್ ಪತ್ರ. ಮದ್ರಾಸಲ್ಲಿ ಕೆಲಸ ಸಿಕ್ತಂತೆ. ಭಗವಾನ್, ನೀವು ನುಡಿದಂತೆ ನನಗೆ ಮದ್ರಾಸಿನ ಮೋಟಾರ್ ಕಂಪನಿಯಲ್ಲಿ ವರ್ಷಕ್ಕೆ 10,000 ರೂಪಾಯಿಗಳಷ್ಟು ಸಂಪಾದನೆ ಇರೋ ಕೆಲಸ ಸಿಕ್ಕಿದೆ. ಇದು ನಿಮ್ಮ ಕೃಪೆಯಿಂದಲೇ ಹೊರತು ಬೇರೆ ಏನೂ ಅಲ್ಲ. ನಾನು ನಿಮಗೆ ಸಂಪೂರ್ಣ ಶರಣಾಗಿದ್ದೇನೆ. ನನ್ನ ಒಂದು ಅಪೇಕ್ಷೆನೂ ಈಡೇರಿಸಪ್ಪ. ನಿನ್ ತೋಳಲ್ಲೇ ಸಾಯ್ಬೇಕು ಎನ್ನೋದೇ ನನ್ನ ಆಸೆ. ಆಮೇಲೆ ಈ ದೇಹನ ಮುಳ್ ಪೊದೆಯಲ್ಲಿ ಎಸೆದ್ರೂ ಚಿಂತೆ ಇಲ್ಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಮನದಲ್ಲಿ ನಿನ್ನನು ನೆನೆವರ ಹಮ್ಮನು ಪರಿಹರಿಸುವೆ ನೀ ಅರುಣಾಚಲ. ಅಡಗು ಸುಂದರರ ಕರಗಲಿ ನಾವು ಮೆರೆಯಬಲ್ಲೆವೆ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅಮ್ಮ ಪೂರ್ವ ವಾಸನೆಗಳೆಲ್ಲವನ್ನು ಕಳಚಿಕೊಂಡು ಪರಮಾತ್ಮನಲ್ಲಿ ಐಕ್ಯವಾದ್ಲು, ಜೀವನ್ಮುಕ್ತಿ ಹೊಂದಿದ್ಲು. ಮುಕ್ತತ್ವಸ್ಯ ವಿಶಿಷ್ಟತ್ವಾತ್ ಬೋಧಸ್ಯ ಚ ವಧೂರಪಿ ಜೀವನ್ಮುಕ್ತ ನ ದಾಹ್ಯ ಸ್ಯಾತ್ ತದ್ದೇಹೋ ಹಿ ಸುರಾಲಯಃ. ಜೀವನ್ಮುಕ್ತರಾದ ಸ್ತ್ರೀಯರು ದೇಹ ಬಿಟ್ಟ ಮೇಲೆ ಆ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಬಾರದು. ಆ ದೇಹವನ್ನು ದೇವ ಮಂದಿರ ಎಂದು ಭಾವಿಸಬೇಕು. ಜೀವನ್ಮುಕ್ತಲಾದ ತಾಯಿಯ ಸಮಾಧಿಯ ಮೇಲೆ ಮಹರ್ಷಿಗಳು ಲಿಂಗವೊಂದನ್ನು ಪ್ರತಿಷ್ಠಾಪಿಸಿದರು. ಅಂದಿನಿಂದ ಮಾತೃಭೂತೇಶ್ವರ ಎಂಬ ಶಿವನ ಹೆಸರಿನಿಂದ ತಾಯಿ ಅಳಗಮ್ಮಾಳವರಿಗೆ ಪೂಜೆ ಸಲ್ಲಿಸಲಾಗುತ್ತಿದೆ. ತಸ್ಯೈ ಸುಂದರ ಪ್ರಿಯಾಯೈ ಸೌಂದರ್ಯಾಂಬಾಯೈ ನಮಃ.
ಮಾನುಷ ಹಿಂದೆ ಜ್ಞಾನಾನುಭವದಲ್ಲಿ ಸಹಜತೆ ನೆಲೆಸಿದ ಸತ್ಯ ಹೊಳೆ ಶತಕೋಟಿ ಯುಗಕ್ಕೂ ಜ್ಞಾನ ಬೆಳಕಾಗಿ ಹೃದಯದ ನೆಲೆಸುವ ರಮಣ ಹೊಳೆ ಇದು ಪ್ರೀತಿ ಹೊಳೆ, ಇದು ಶಾಂತಿ ಹೊಳೆ, ಇದು ಜ್ಞಾನ ಹೊಳೆ, ಅಂತರಂಗದ ಮಧುರ ಕರೆ ರಮಣ ಹೊಳೆ ಶ್ರೀ ರಮಣ ಹೊಳೆ ರಮಣ ಹೊಳೆ ಶ್ರೀ ರಮಣ ಹೊಳೆ ರಮಣ ಹೊಳೆ, ಇದು 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 ರಮಣ ಹೊಳೆ ರಮಣ ಹೊಳೆ.